ದೇವಸ್ಥಾನಗಳ ಈ ಸಂಪತ್ತುಗಳನ್ನು ನೋಡುವಾಗ ಕೆಲವು ಎಡಬಿಡಂಗಿಗಳಿಗೆ ಒಂದು ಮಾತು ಬಂದುಬಿಡುತ್ತೆ. ನೋಡ್ರಿ, ಈ ಸಂಪತ್ತನ್ನೆಲ್ಲ ಸಮಾನವಾಗಿ ಎಲ್ರಿಗೂ ಹಂಚಬೇಕು, ಆಗ ಯಾರು ಕೂಡ ಬಡವರಿರೋದಿಲ್ಲ ಅಂಥೇಳಿ. ಹೌದಾ? ಸಮಾನವಾಗಿ ಹಂಚಿದರೆ ಯಾರು ಬಡವರಿರೋದಿಲ್ವಾ? ಈ ಧೀರುಭಾಯಿ ಅಂಬಾನಿ ಇದ್ದಾರಲ್ಲ, ರಿಲಯನ್ಸ್ನ ಧೀರುಭಾಯಿ ಅಂಬಾನಿ ತಮ್ಮ ಸಂಪತ್ತನ್ನು ಸಮಾನವಾಗಿ ಮುಖೇಶ್ ಅಂಬಾನಿಗೆ ಮತ್ತು ಅನಿಲ್ ಅಂಬಾನಿಗೆ ಹಂಚಿದ್ರಲ್ಲ. ಮುಖೇಶ್ ಅಂಬಾನಿ ನಂಬರ್ 1 ಶ್ರೀಮಂತ, ಈಗ ಅನಿಲ್ ಅಂಬಾನಿ ಪಾಪಾರ್. ಹೆಂಗೆ? ಉತ್ತರ ಕೊಡಿ ಸಮಯ. ಬನ್ನಿ, ಶ್ರೀಮಂತ ದೇವಸ್ಥಾನಗಳನ್ನ ಹೇಳ್ತಾ ಹೋಗ್ತೀನಿ. ತಿರುಪತಿ ತಿಮ್ಮಪ್ಪ ಜಗತ್ತಿನ ಅತ್ಯಂತ ಶ್ರೀಮಂತ ದೇವರು. ತಿರುಪತಿ ತಿಮ್ಮಪ್ಪನ ಸಂಪತ್ತು 3 ಲಕ್ಷ ಕೋಟಿಗೂ ಹೆಚ್ಚು, ನಮ್ಮ ಬಜೆಟ್ಗಿಂತ ಜಾಸ್ತಿ ಹತ್ರ. ತಿರುಪತಿ ದೇವಸ್ಥಾನದಲ್ಲಿ 9 ಟನ್ನಷ್ಟು ಚಿನ್ನ ಇದೆಯಂತೆ, 9 ಟನ್. ತಿರುಪತಿ ದೇಗುಲದ ವರ್ಷದ ಆದಾಯ 1400 ಕೋಟಿ. ತಿರುಪತಿಗೆ ವರ್ಷಕ್ಕೆ 3 ಕೋಟಿ ಭಕ್ತರು ಬರ್ತಾರೆ, 3 ಕೋಟಿ ಭಕ್ತರು. ಇನ್ನು ಶಿರ್ಡಿ ಸಾಯಿಬಾಬಾ ಸಂಪತ್ತು 2 ಲಕ್ಷ ಕೋಟಿಗೂ ಹೆಚ್ಚು. ಸಾಯಿಬಾಬಾಗಾಗಿ 94 kg ಸಿಂಹಾಸನ ಮಾಡಲಾಗಿದೆ ಚಿನ್ನದ್ದು. ಶಿರಡಿಯಲ್ಲಿ 380 kg ಚಿನ್ನ, 4400 kg ಬೆಳ್ಳಿ ಇದೆಯಂತೆ. ವರ್ಷಕ್ಕೆ ಈ ದೇಗುಲದ ಆದಾಯ 400 ಕೋಟಿಗೂ ಹೆಚ್ಚು. ಇನ್ನು ಶಿರಡಿಗೆ ವರ್ಷಕ್ಕೆ 2 ಕೋಟಿಗೂ ಹೆಚ್ಚು ಭಕ್ತರು ಬರ್ತಾರೆ. ಇನ್ನು ಅನಂತ ಪದ್ಮನಾಭ, ತಿರುವನಂತಪುರಂ. ಅನಂತ ಪದ್ಮನಾಭನ ಸಂಪತ್ತು 1 ಲಕ್ಷ ಕೋಟಿಗೂ ಹೆಚ್ಚು. ಇನ್ನೂ ಒಂದು ಬಾಗಿಲು ಓಪನ್ ಆಗಿಲ್ಲ. ಕೇರಳದ ದೇಗುಲದಲ್ಲಿ ಚಿನ್ನ ವಜ್ರಲೇಪಿತ ಮೂರ್ತಿಗಳಿದೆ. 186 ಕೋಟಿಯಷ್ಟು ಚಿನ್ನ ಕಳ್ಳತನದಲ್ಲೇ ಹೋಗಿದೆ ಅಂತ. ನೋಡಿ, ಅಲ್ಲೂ ಕಳ್ಳರಿದ್ದಾರೆ, ಕಳ್ಳರು ಎಲ್ಲ ಕಡೆ ಇದ್ದಾರೆ. 2015ರಲ್ಲಿ ಈ ದೇಗುಲದ 6 ಬಾಗಿಲು ತೆಗೆಯಲಾಗಿತ್ತು. ಗರ್ಭಗೃಹದಲ್ಲಿ ವಿಷ್ಣುವಿನ ಚಿನ್ನದ ಮೂರ್ತಿ ಪತ್ತೆಯಾಯಿತು. ವಿಷ್ಣುವಿನ ಮೂರ್ತಿಯ ಬೆಲೆಯ 500 ಕೋಟಿ ಇದೆಯಂತೆ. ಆಮೇಲೆ ಈ ಅನಂತ ಪದ್ಮನಾಭ ದೇವಸ್ಥಾನ ತಿರುವಾಂಕೂರು ಆ ದೇವಸ್ಥಾನ ಇದಕ್ಕೆ ಬರುತ್ತೆ. ಅಲ್ಲಿಯ ಮಹಾರಾಜರು ಮೊನ್ನೆ ಅವರ ಅಧೀನಕ್ಕೆ ಬಂತದು. ಅಲ್ಲಿ ಈಗಿನ ವಂಶಸ್ಥರು ಕೂಡ ಆ ದೇವಸ್ಥಾನದ ಹೊರಗೆ ಬರುವಾಗ ಕಾಲಿನ ಧೂಳನ್ನು ಕೂಡ ಒರೆಸ್ಕೊಂಡು ಹೊರಗೆ ಬರ್ತಾರೆ. ಅಂತಂದರೆ ಭಗವಂತ ಇದೆಲ್ಲವೂ ಕೂಡ ನಿನ್ನದೇ, ನಾವು ಒಂದು ಧೂಳನ್ನು ಕೂಡ ತಗೊಂಡು ಹೋಗೋದಿಲ್ಲ ಅಂತೇಳಿ ಈಗಲೂ ಇದೆ. ಬೇಕಿದ್ರೆ ನೀವು ಗೂಗಲ್ ಮಾಡಿ ನೋಡಿ. ಇನ್ನು ವೈಷ್ಣೋದೇವಿ ಅತ್ಯಂತ ಪ್ರಬಲ ಶಕ್ತಿಪೀಠಗಳಲ್ಲಿ ಒಂದು. ವೈಷ್ಣೋದೇವಿಗೆ ವಾರ್ಷಿಕ 500 ಕೋಟಿ ಆದಾಯವಿದೆ. 20 ವರ್ಷದಲ್ಲಿ 2000 ಕೋಟಿಯಷ್ಟು ಚಿನ್ನ ದಾನ ಬಂದಿದೆ. ವೈಷ್ಣೋದೇವಿ ಬ್ಯಾಂಕ್ ಖಾತೆಯಲ್ಲಿ 2000 ಕೋಟಿ ದುಡ್ಡಿದೆ. ಪ್ರತಿ ವರ್ಷ ವೈಷ್ಣೋದೇವಿಗೆ 2.5 ಕೋಟಿ ಭಕ್ತರು ಬರ್ತಾರೆ. ಇವು ನಮ್ಮ ದೇವಸ್ಥಾನದ ಸಂಪತ್ತು. ಈಗ ಗೊತ್ತಾಯ್ತಲ್ಲ, ಮೊದಲು ಬಂದವರೆಲ್ಲ ಯಾಕೆ ಲೂಟಿ ಮಾಡ್ತಾಯಿದ್ರು ಅಂತೇಳಿ. ಅಷ್ಟು ಶ್ರೀಮಂತವಾಗಿದೆ. ಆದರೆ ನನ್ನೊಂದು ಆಸೆ ಇದೆಯಪ್ಪ, ನೀವು ಅದನ್ನು ವಾಪಸ್ ಅಲ್ಲೇ ಇಡಬಾರ್ದು. ಅಟ್ಲೀಸ್ಟ್ ದೇವಸ್ಥಾನದ ಸುತ್ತಮುತ್ತ ಒಂದು ದೊಡ್ಡ ರೀತಿಯಲ್ಲಿ ಒಂದು ಪ್ರದರ್ಶನಕ್ಕೆ ಇಡಬೇಕು. ಆ ಬಂಗಾರಗಳನ್ನು ನೋಡಬೇಕು, ಅದು ಹೆಂಗಿದೆ, ಏನಿದೆ, ಯಾವ ಕಾಲದ್ದು. ಮತ್ತು ನಾವು ಯಾವಾಗ ನೋಡೋದು? ನೀವು ತೆಗಿತೀರಿ, ಮತ್ತೆ ಕಟ್ತೀರಿ, ವಾಪಸ್ ಇಡ್ತೀರಿ. ತೋರಿಸಿ ಸ್ವಾಮಿ, ನಾವು ಸ್ವಲ್ಪ ನೋಡ್ಕೋತೀವಿ ಅದನ್ನು, ನಮ್ಮ ದೇವರುಗಳ ಭಕ್ತ ಚಿನ್ನ ಎಲ್ಲ ಹೇಗಿತ್ತು ಅಂತೇಳಿ. ಅಲ್ವಾ? ಎನಿವೇ, ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಬಿಗ್ ಮಾರ್ನಿಂಗಲ್ಲಿ ಜಾಯ್ನ್ ಆಗ್ತೀನಿ. 12 ಗಂಟೆಗೆ ಸೂಪರ್ 3 ಇದೆ. ಸಂಜೆ 6 ಗಂಟೆಗೆ ಕರ್ನಾಟಕ ಕಾರಬಾರ ವಿಶೇಷ ಕಾರ್ಯಕ್ರಮ ಇದೆ. ಮತ್ತು 9 ಗಂಟೆಗೆ ಹೇಗೂ ಕರ್ನಾಟಕ ಪ್ರೈಮ್ ಟೈಮ್. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. 1978ರಲ್ಲಿ ತೆಗೆದಿದ್ರು. ಈ ಹಿಂದೆ 46 ವರ್ಷಕ್ಕೊಮ್ಮೆ ತೆಗೆಯೋದು. ಕೆಲವು ದೇವಸ್ಥಾನದ ಒಂದು ವಿಶೇಷತೆಗಳಿರುತ್ತೆ. ನಮ್ಮ ಕಾಸರಗೋಡಲ್ಲಿ ಮಧೂರು ಮಹಾಗಣಪತಿ ಅಂತಿದೆ, ಅಲ್ಲಿ 12 ವರ್ಷಕ್ಕೊಮ್ಮೆ ಮೂಡಪ್ಪ ಸೇವೆ ಅಂತ ಆಗುತ್ತೆ. ಮೂಡಪ್ಪ ಸೇವೆ ಅಂದರೆ ದೊಡ್ಡ ಗಣಪತಿ, ಅದು ದೊಡ್ಡ ವಿಗ್ರಹ. ಈ ಅಪ್ಪಮ್ ಇದೆಯಲ್ಲ, ಉಣ್ಣಿ ಅಪ್ಪಮ್ ಅಂತ ಕರೀತಾರೆ, ಅಪ್ಪಮ್ ಸಣ್ಣದು. ಅದನ್ನು ಮಾಡಿ ಗಣಪತಿಗೆ ಫುಲ್ ಮುಚ್ತಾರೆ. ಮೂಡಪ್ಪ ಸೇವೆ, ಮೂಡೋದು ಅದರಲ್ಲಿ ಮೂಡಪ್ಪ ಸೇವೆ ಅಂತ. ಹಾಗೆ ಒಂದೊಂದು ಪ್ರತೀತಿ ಇರುತ್ತೆ. 46 ವರ್ಷಗಳ ಹಿಂದಿನ ಕಥೆ ಏನಾಯಿತು? 1978ರಲ್ಲಿ ರತ್ನದ ಭಂಡಾರದ ಬಾಗಿಲು ತೆಗೆಯಲಾಗಿತ್ತು. ಇದಕ್ಕಿಂತ ಮೊದಲು 46 ವರ್ಷಗಳ ಹಿಂದೆ ಸಂಪತ್ತಿನ ಎಣಿಕೆ ನಡೆಸಲಾಗಿತ್ತು. ಆಗ ರಾಜ್ಯಪಾಲರ ನೇತೃತ್ವದಲ್ಲಿ ಸಂಪತ್ತಿನ ಎಣಿಕೆ ನಡೆದಿತ್ತು. ರತ್ನ ಭಂಡಾರದ 3 ಕಡೆ ಅಪಾರ ಪ್ರಮಾಣದ ಸಂಪತ್ತಿತ್ತು. ಅಂದು ಬರೋಬ್ಬರಿ 70 ದಿನಗಳ ಕಾಲ ಎಣಿಕೆ ಮಾಡಿದ್ರಂತೆ. ಚಿನ್ನ ಎಣಿಕೆ ಮಾಡೋದು ಎಷ್ಟಿರ್ಬೋದು? ಅಂದು ಚಿನ್ನದ 474 ಬೇರೆ ಬೇರೆ ಆಭರಣಗಳು ದೊರೆತಿದ್ವಂತೆ. 474 ಚಿನ್ನದ ವಸ್ತುಗಳ ಭಾರವೇ 128 kg ಇತ್ತಂತೆ. 128 kg ಅಂದರೆ 96 ಕೋಟಿ. ಬೆಲೆ ಎಷ್ಟು? ಅದು ಕಟ್ಟಕ್ಕಾಗಲ್ಲ ರೀ, ಬೆಲೆ ಅದು ಕಟ್ಟಕ್ಕಾಗಲ್ಲ. ಈಗ ಕೊಹಿನೂರು ವಜ್ರ ನೀವು 100 ಕೋಟಿ ಕೊಡ್ತೇನೆ ಅಂತಂದ್ರೂ ಕೂಡ ಬೆಲೆ ಕಟ್ಟಕ್ಕಾಗಲ್ಲ. ಬರೋಬ್ಬರಿ 221 kg ಅಷ್ಟು ಚಿನ್ನ ಸಿಕ್ಕಿತ್ತಂತೆ. ಅಂದರೆ 2 ಕೋಟಿಗೂ ಹೆಚ್ಚು ಬೆಲೆ ಬಾಳುವ ಬೆಳ್ಳಿ ದೊರೆತಿತ್ತಂತೆ. ದುಬಾರಿ ಬೆಲೆಯ ವಜ್ರಗಳು, ದುಬಾರಿ ಬೆಲೆ ವಜ್ರ. ನಿಮಗೇನಂತಂದರೆ ಒಂದು ವಜ್ರ ಸಿಕ್ತು ಅಂತ ಇಟ್ಕೊಳ್ಳಿ, ನಿಮಗೆ ಬೆಲೆ ಕಟ್ಟೋಕ್ಕಾಗಲ್ಲ. ನೀವು ಲೋಕಲ್ ಇದರ ಥರ ಅಂಬಾನಿ ಮದುವೆಯಲ್ಲಿ ಆ ಥರ ಅಲ್ಲ. ಬೆಲೆ ಕಟ್ಟಲಾಗದ ವಜ್ರಗಳ ಬೆಲೆ ನಿಗದಿಗೆ ಮುಂಬೈ, ಗುಜರಾತ್ ವರ್ತಕರು ಬಂದಿದ್ರಂತೆ. ಆಮೇಲೆ ಇದನ್ನು ಓಪನ್ ಮಾಡುವಾಗ ಹಾವಾಡಿಗರನ್ನ ಕರ್ಕೊಂಡ್ಬರ್ತಾರೆ, ಉರಗ ತಜ್ಞರು. ಒಂದು ನಂಬಿಕೆ, ನಮಗೆ ಪ್ರತೀತಿ ಅಲ್ವಾ, ಎಲ್ಲಿ ಸಂಪತ್ತಿರುತ್ತೆ, ಎಲ್ಲಿ ಖಜಾನೆ ಇರುತ್ತೆ, ಅಲ್ಲಿ ಹಾವು ಕಾಯ್ತಾ ಇರುತ್ತೆ ಅದನ್ನು ಅಂತೇಳಿ ಅಲ್ವಾ. ಸೊ ನೋಡಿ, ನಂಬಿಕೆ, ಅಲ್ಲಿ ಕರ್ಕೊಂಬರ್ತಾರೆ ಹಾವಾಡಿಗರನ್ನು ಮತ್ತು ಉರಗ ತಜ್ಞರನ್ನು.
ಆಮೇಲೆ ಇಲ್ಲಿ ಸ್ಪೆಷಲಿಸ್ಟ್ಗಳು ಬಂದಿದ್ರಲ್ಲ ಈ ವಜ್ರ ವ್ಯಾಪಾರಿಗಳು, ಅವರಿಗೆ ಗೊತ್ತಾಗ್ತಿರುವಂಥ ಈ ವಜ್ರದ ಬೆಲೆ ಎಷ್ಟಿರ್ಬೋದು. ನಾವು ಕೊಹಿನೂರು ವಜ್ರ ಅಂತ ಒಂದು ಹಲವಾರು ವಜ್ರಗಳಿದೆಯಂತೆ. ಅಂದರೆ 1978ರಲ್ಲೂ ಕೂಡ ಪುರಿಯ ರತ್ನ ಭಂಡಾರದಲ್ಲಿ ಎಷ್ಟು ದುಡ್ಡಿದೆ, ಎಷ್ಟು ದುಡ್ಡಿನ ಖಜಾನೆ ಇದೆ ಎಣಿಕೆ ಆಗಿರಲಿಲ್ಲ. ಯಾರು ಕೊಡ್ತಾರೆ ಈ ಬಂಗಾರ ಗೊತ್ತಾ? ಈಗ ಒಬ್ಬ ರಾಜ ಒಂದು ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋದಾಗ ಏನಾಗುತ್ತೆ, ಆ ರಾಜನನ್ನು ಸೋಲಿಸಿದ ನಂತರ ಅಲ್ಲಿಯ ಸಂಪತ್ತನ್ನೆಲ್ಲ ತಗೊಂಬರ್ತಾರೆ. ತಗೊಂಬಂದು ಅವರು ಅರಮನೆಯಲ್ಲಿ ಇಡೋದಿಲ್ಲ, ಈ ದೇವಸ್ಥಾನಗಳಿಗೆ ಕೊಡ್ತಾರೆ. ಯಾಕಂದರೆ ಅಲ್ಲಿ ಸೇಫ್, ಸತ್ಯ, ನಂಬಿಕೆ ಅಂತೇಳಿ. ಹಿಂದಿನ ಕಾಲದಲ್ಲಿ ರಾಜರು ಇಲ್ಲಿಗೆ ಕಿರೀಟವನ್ನೇ ಕೊಡ್ತಾಯಿದ್ರು. ಇನ್ನೊಬ್ಬ ರಾಜರನ್ನು ಸೋಲಿಸೋದು, ಕಿರೀಟ ತಂದು ಕೊಡೋದು. ಯುದ್ಧದಲ್ಲಿ ಗೆದ್ದ ಅಪಾರ ಸಂಪತ್ತನ್ನು ಇಲ್ಲಿ ಕೊಡ್ತಾಯಿದ್ರು. ಆಮೇಲೆ ಮಹಾರಾಜ ರಣಜಿತ್ ಸಿಂಗ್, ಯಾರು ಗೊತ್ತಾ? ಕೊಹಿನೂರು ವಜ್ರ ಇದ್ದದ್ದು ಇವರ ಬಳಿ. ಮಹಾರಾಜ ರಣಜಿತ್ ಸಿಂಗ್ ಅಪಾರ ಸಂಪತ್ತನ್ನು ಇಲ್ಲಿ ದಾನ ಮಾಡಿದ್ರಂತೆ. ಆಮೇಲೆ ಯಾವುದೋ ಒಂದು ಸಂದರ್ಭದಲ್ಲಿ ಕೊಹಿನೂರು ವಜ್ರ ಇಲ್ಲಿ ಕೊಡ್ತೀನಿ ಅಂತ ಹೇಳಿದ್ರಂತೆ. ಆ ಸಂದರ್ಭದಲ್ಲಿ ಕೈ ಬದಲಾಯಿತು. ಬ್ರಿಟಿಷರ ಕಾಟ ಇಲ್ಲದೇ ಇದ್ದಿದ್ರೆ ಕೊಹಿನೂರು ವಜ್ರ ಇವತ್ತು ಪುರಿ ಭಂಡಾರದಲ್ಲಿ ಇರ್ತಾ ಇತ್ತು. ಅಲ್ಲಿ ಈಗಲೂ ಕೂಡ ಕೊಹಿನೂರಿನಂಥ ಅನೇಕ ವಜ್ರಗಳಿದೆ. ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನೋಡಿ, ನಮ್ಮ ದೇವಸ್ಥಾನಗಳ ಮೇಲೆ ಯಾಕೆ ಲೂಟಿ ಮಾಡ್ತಾಯಿದ್ರು, ಯಾಕೆ ದಾಳಿಕೋರರು ಬರ್ತಾಯಿದ್ರು, ಎಲ್ಲ ಚಿನ್ನ ಬೆಳ್ಳಿ ಎಲ್ಲ ಈಗಲೂ ಕೂಡ ಹೇಳ್ತೀನಿ ನಿಮಗೆ. 4 ದೇವಸ್ಥಾನ ತೋರಿಸ್ತೀನಿ. ರಿಚೆಸ್ಟ್ ದೇವಸ್ಥಾನ ಈ ದೇಶದ್ದು ಹೇಳ್ತೀನಿ. ಓಕೆ, ಇನ್ನು ವಾರದ ಹಿಂದಷ್ಟೇ ಪುರಿ ಜಗನ್ನಾಥ ದೇವಾಲಯ ರತ್ನ ಭಂಡಾರವನ್ನು ತೆಗೆಯಲಾಗಿತ್ತು. ಇವತ್ತು ಪುನಃ ತೆಗೆಯಲಾಗಿದೆ 48 ವರ್ಷಗಳ ಬಳಿಕ. ಹೌದು, ಅಂದರೆ ವಾಪಸ್ ಇಡ್ತಾ ಇದ್ದಾರೆ. 12ನೇ ಶತಮಾನದ ಪುರಿ ಜಗನ್ನಾಥ ದೇವಾಲಯದ ಖಜಾನೆಯಾದ ರತ್ನ ಭಂಡಾರವನ್ನು ಒಂದು ವಾರದ ಅಂತರದಲ್ಲಿ 2ನೇ ಬಾರಿಗೆ ತೆರೆಯಲಾಗಿದೆ. ರತ್ನ ಭಂಡಾರ ಇಡೋ ಜಾಗದ ದುರಸ್ತಿ ಕಾರ್ಯ ಮತ್ತು ಆಭರಣವನ್ನು ಲೆಕ್ಕ ಹಾಕಲು ತಾತ್ಕಾಲಿಕ ಸ್ಟ್ರಾಂಗ್ ರೂಮ್ಗೆ ಸ್ಥಳಾಂತರ ಮಾಡಬೇಕಿತ್ತು. ಅದೇ ಕಾರಣಕ್ಕೆ ರತ್ನ ಭಂಡಾರವನ್ನು ತೆರೆಯಲಾಗಿದೆ. ನೋಡಿ, ಈ ಥರ ಇರುತ್ತೆ ರತ್ನ ಭಂಡಾರ ಏನು ಫುಲ್ಲು ಬಂಗಾರ, ಚಿನ್ನ, ವಜ್ರ, ವೈಡೂರ್ಯ. ಭಾಳ ಇಂಟ್ರೆಸ್ಟಿಂಗ್ ಕಥೆ ಇದೆ, ಹೇಳ್ತೀನಿ ಬನ್ನಿ. ನೋಡಿ, ಇದು ಪುರಿಯ ರತ್ನ ಭಂಡಾರ. ಅದರ ಬಾಗಿಲು ಓಪನ್ ಆಗಿದೆ. 48 ವರ್ಷಗಳ ಹಿಂದೆ ಓಪನ್ ಆಗಿತ್ತು, ಕೌಂಟ್ ಮಾಡಿ ಇಟ್ಟಿದ್ರು. ಆಮೇಲೆ ಹೈಕೋರ್ಟ್ ಒಮ್ಮೆ ಹೇಳಿದೆ ಓಪನ್ ಮಾಡ್ರಪ್ಪ ಅಂತ ಹೇಳಿದಾಗ ಕೀ ಇಲ್ಲ ಸ್ವಾಮಿ, ಕೀ ಇಲ್ಲ ಅಂತ ಹೇಳ್ತು. ಆಗ ಕಾಟಿ ಬೀಸ್ತು. ಅದನ್ನೇ ನರೇಂದ್ರ ಮೋದಿಯವರು ಭಾಳ ದೊಡ್ಡದಾಗಿ ತಗೊಂಡ್ರು. ಅದೆಲ್ಲ ಮುಗಿದ ಅಧ್ಯಾಯ ಬಿಡಿ. ಅಲ್ಲಿ BJP ಕೂಡ ಗೌರ್ಮೆಂಟ್ ಬಂದು ಅದು ಮುಗಿದ ಅಧ್ಯಾಯ. ಶುಭ ಮುಂಜಾನೆ 9:51 ಸುಮಾರಿಗೆ ಮತ್ತೆ ಓಪನ್ ಮಾಡಿದರು. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು, ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.